ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲರ್ ವ್ಲಾಗ್. ಇವತ್ತು ಸ್ಯಾಟರ್ಡೆ ಈವ್ನಿಂಗಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಋತ್ವಿಕಿಗೆ ಕನ್ನಡ ಪ್ರಾಜೆಕ್ಟ್ ವರ್ಕ್ ಇತ್ತು, ಮಂಡೇ ಸಬ್ಮಿಷನ್ ಇತ್ತು. ಸೊ ಅದನ್ನೇ ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಎಲ್ಲ ಗೂಗಲ್ ಮಾಡಿಬಿಟ್ಟು ತೋರಿಸ್ತಾ ಇದ್ರು, ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಮಾಡಿದ್ರೆ ಹೇಗಿರುತ್ತೆ, ಚೆನ್ನಾಗಿ ಬರುತ್ತಾ ಅಂದ್ಬಿಟ್ಟು 3 ಜನ ಡಿಸ್ಕಷನ್ ಮಾಡಿಕೊಂಡು ಮಾಡ್ತಾಯಿದ್ವಿ. ನಮ್ಮ ಋತ್ವಿಕಿಗೆ ಎಲ್ಲ ಅವನೇ ಮಾಡ್ಕೊಬಿಡ್ತಾನೆ, ಪ್ರಾಜೆಕ್ಟ್ ವರ್ಕ್ ಎಲ್ಲ ಅವನ ಕೈಲೇನೇ ನಾವು ಮಾಡಿಸ್ತೀವಿ. ಈ ಥರ ಕಟ್ಟಿಂಗ್ ಪಾರ್ಟ್ ಏನಾನ ಇತ್ತು ಅಂತಂದರೆ ಮಾತ್ರ ಅವ್ನು ನೈಫಲ್ಲಿ ಕೈ ಕಟ್ ಮಾಡ್ಕೊಬಿಡ್ತಾನೆ ಅಂತ ಅಂದ್ಬಿಟ್ಟು ನಾನು ಕಟ್ ಮಾಡ್ಕೊಂಡು ಕೊಡ್ತೀನಿ. ಮಿಕ್ಕಿದ್ದೆಲ್ಲ ಅವನೇ, ಕಲರಿಂಗ್ ಆಗ್ಬೋದು, ಪೇಂಟಿಂಗ್ ಆಗ್ಬೋದು, ಡ್ರಾಯಿಂಗ್ ಎಲ್ಲ ಅವನೇ ಮಾಡ್ಕೋತಾನೆ. ಯಾಕೆಂದರೆ ಅವ್ನಿಗೆ ಇದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟು. ಕಲರಿಂಗ್ ಮಾಡೋದು, ಡ್ರಾಯಿಂಗು, ಕ್ರಾಫ್ಟು ತುಂಬಾ ಇಂಟ್ರೆಸ್ಟ್ ಇದೆ ಅವನಿಗೆ. ಅವನೇ ಮಾಡ್ಕೊಬಿಡ್ತಾನೆ. ಸೊ ಕಟಿಂಗ್ ಪಾರ್ಟ್ ಮಾತ್ರ ನಾವು ಮಾಡ್ಕೊಂಡು ಕೊಡ್ತೀವಿ. ಸೊ ಅದನ್ನೇ ಮಾಡ್ತಾ ಇದ್ದೀನಿ. ಈಗ ಋತ್ವಿಕ್ ಪೇಂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಈ ಪೇಂಟಿಂಗ್ ಆಗ್ಬೋದು, ಕಲರಿಂಗ್ ಆಗ್ಬೋದು, ಡ್ರಾಯಿಂಗ್ ಎಲ್ಲ ಅವನೇನೇ ಮಾಡ್ಕೊಬಿಡ್ತಾನೆ. ಇದರೊಳಗಡೆ ನಾವೇನು ಹೆಲ್ಪ್ ಮಾಡೋದಿಲ್ಲ. ಅವ್ನಿಗೆ ಹೆಲ್ಪ್ ಮಾಡೋದು ಇಷ್ಟ ಆಗೋದಿಲ್ಲ, ಅವನೇ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಕಟಿಂಗ್ ಪಾರ್ಟ್ ಏನಿದೆ ಅದನ್ನೆಲ್ಲ ಮಾಡ್ಕೊಂಡು ಕೊಟ್ಬಿಟ್ರೆ, ಈ ಥರ ಫೋಟೋ ತೋರಿಸಿ ಈ ಥರ ಬರಬೇಕು ಅಂತಂದು ಹೇಳಿದ್ರೆ ಅದೇ ಥರ ಕಂಪ್ಲೀಟಾಗಿ ಸೇಮ್ ಟು ಸೇಮ್ ಅದೇ ಥರನೇ ಅವನು ಮಾಡ್ತಾನೆ. ತುಂಬ ಚೆನ್ನಾಗಿ ಮಾಡ್ತಾನೆ ಅವನು. ಇದು ಅವನು ಸ್ಯಾಟರ್ಡೆ ಫುಲ್ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಸಂಡೇ ಇರೋದ್ರಿಂದ ಸಂಡೇ ಕುತ್ಕೊಂಡು ಮಾಡಿವಂತೆ ಅಂತ ಅಂದ್ಬಿಟ್ಟು ಒಂದು ಅರ್ಧ ಮಾಡಾದ್ಮೇಲೆ ನಾವೇ ಎತ್ತಿಕ್ಕಿಸ್ಬಿಟ್ವಿ. ಇದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಭೀಮ್ನ ಅಮಾವಾಸ್ಯೆ ಆಗಿದ್ದರಿಂದ ಭಾನುವಾರ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಮನೇಲಿ ಪೂಜೆ ಮಾಡೋಣ ಅಂದ್ಬಿಟ್ಟು ದೇವ್ರ ಮನೆಯೆಲ್ಲ ನೀಟ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನಾನು ಯಾವಾಗಲೂ ತುಂಬ ಸಿಂಪಲ್ಲಾಗಿ ಇದೇ ಥರ ಮಾಡ್ಕೊಳ್ತೀನಿ. ಇವತ್ತು ಭೀಮ್ನ ಅಮಾವಾಸ್ಯೆ ಆದ್ದರಿಂದ ಭೀಮ್ನ ಅಮಾವಾಸ್ಯೆ ವಿಶೇಷ ಅಂತಂತಂದರೆ ಗಂಡನ ಪಾದ ಪೂಜೆ ಮಾಡೋದು. ಸೊ ಹಾಗಾಗಿ ನಾನು ಪ್ರತಿ ವರ್ಷ ನಾನು ಅವ್ರ ಪಾದ ಪೂಜೆ ಮಾಡ್ತೀನಿ. ಈ ವರ್ಷ ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ.
ಈ ಭೀಮ್ನ ಅಮಾವಾಸ್ಯೆ ವ್ರತದ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪತಿಯನ್ನು ಪರದೈವ ಅಂತ ಹೇಳ್ತೀವಿ. ಕಾಯ ವಾಚ ಮನಸ್ಸ ಜೊತೆಲಿ ಇರ್ತೀನಿ ಅಂತ ಹೇಳ್ತಾ ಪತ್ನಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳೋ ಅಂತ ಗಂಡನ ಆರೋಗ್ಯ ಅಭಿವೃದ್ಧಿ ಮತ್ತು ಆಯುಷ್ಯಕ್ಕಾಗಿ ಅಂತಲೇ ನಮ್ಮ ಸಂಪ್ರದಾಯದಲ್ಲಿ ಹಲವಾರು ವ್ರತಗಳನ್ನ ನಾವು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ. ಅದರೊಳಗಡೆ ತುಂಬ ಮುಖ್ಯವಾದದ್ದು ಅಂತಂದರೆ ಭೀಮ್ನ ಅಮಾವಾಸ್ಯೆ. ಈ ಭೀಮ್ನ ಅಮಾವಾಸ್ಯೆ ಪ್ರತಿ ವರ್ಷ ಆಷಾಢದ ಕೊನೆಯ ದಿನ ಅಂತಂದರೆ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನ ನಾವು ಆಚರಣೆ ಮಾಡ್ತೀವಿ. ಈ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯಗಳನ್ನ ನಾವು ಆಚರಣೆ ಮಾಡೋದಿಲ್ಲ. ಅದೇ ಆಚರಣೆ ಮಾಡುವಂಥ ವ್ರತ ಹಬ್ಬ ಅಂತಂತಂದರೆ ಈ ಭೀಮ್ನ ಅಮಾವಾಸ್ಯೆ. ಈ ಭೀಮ್ನ ಅಮಾವಾಸ್ಯೆಯನ್ನು ಮದುವೆ ಆಗಿರುವಂಥ ಮಹಿಳೆಯರು ಮತ್ತು ಮದುವೆ ಆಗದೇ ಇರುವಂಥ ಮಹಿಳೆಯರು ಇಬ್ಬರೂ ಕೂಡ ಈ ವ್ರತನ ಮಾಡ್ತಾರೆ. ಮದುವೆ ಆಗಿರೋ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯ, ಆರೋಗ್ಯ, ಯಶಸ್ಸು, ಸಂತಾನ ಇದೆಲ್ಲದಕ್ಕೋಸ್ಕರ ದೇವರಲ್ಲಿ ಕೇಳ್ಕೊತಾ ಈ ವ್ರತನ ಆಚರಣೆ ಮಾಡಿದ್ರೆ, ಇನ್ನು ಮದುವೆ ಆಗದೇ ಇರೋವಂಥ ಹೆಣ್ಮಕ್ಳು ತಮಗೆ ಒಳ್ಳೆ ಗಂಡ ಸಿಗಲಿ, ಮುಂದೆ ಸಿಗೋ ಗಂಡ ಒಳ್ಳೆಯವನಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಆಚರಣೆ ಮಾಡ್ತಾರೆ. ಇದಷ್ಟೇ ಅಲ್ಲದೆ ನಮ್ಮ ಅಣ್ಣ ತಮ್ಮಂದಿರು ಯಾರಿದ್ದಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಕೂಡ ಈ ಭೀಮ್ನ ಅಮಾವಾಸ್ಯೆ ವ್ರತ ಕೂಡ ನಾವು ಆಚರಣೆ ಮಾಡ್ತೀವಿ. ಇವತ್ತಿನ ದಿನ ಶಿವ ಪಾರ್ವತಿಯರನ್ನ ಕೂಡ ನಾವು ಪೂಜಿಸಬೇಕು. ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳ್ತೀವಿ. ಭೀಮ ಅಂತಂತಂದರೆ ಶಿವನ ಇನ್ನೊಂದು ಹೆಸರು. ಈ ಎರಡು ಜ್ಯೋತಿ ರೂಪದಲ್ಲಿ ನಾವು ಶಿವ ಪಾರ್ವತಿಯರನ್ನ ನಾವು ಪೂಜೆ ಮಾಡೋದು. ಸೊ ಹಾಗಾಗಿ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಶಿವ ಪಾರ್ವತಿಯರನ್ನ ಇವತ್ತಿನ ದಿನ ನಾವು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಪೂಜೆ ಎಲ್ಲ ಮುಗೀತು. ಇದೆಲ್ಲ ಪೂಜೆ ಎಲ್ಲ ಮಾಡೋದೆಲ್ಲ ನನ್ನ ಮಗ ನೋಡ್ಕೊಂಡು ಕೂತ್ಕೊಂಡಿದ್ದ. ಅವನು ಕೇಳ್ತಾ ಇದ್ದ ನನ್ನ ಮಗನು ಈ ಥರ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವರ ಅಪ್ಪ ಎಲ್ಲ ಅವನನ್ನು ಹಾಕ್ತಾ ಇದ್ದಾರೆ. ಏನು ಅಷ್ಟೇ ಆಗೋ ತಲೆ ಮೇಲೆ ಹಾಕಿ ಒಳ್ಳೇದಾಗಲಿ ಅಂತ. ಎಲ್ಲ ಒಳ್ಳೇದಾಗಲಿ. ಎಲ್ಲ ಋತ್ವಿ ಪೂಜೆ ಆಯ್ತಾ? ಪೂಜೆ ಆಯ್ತಾ? ಖುಷಿ ಆಯ್ತಾ? ಯಾಕೆ ಪೂಜೆ ಮಾಡಿಸ್ಕೊಂಡಿದ್ದು ನೀನು? ಹಠ ಮಾಡಿ ಮಾಡಿಸ್ಕೊಂಡ? ಎಲ್ಲೋಗ್ತಾ ಇದೆಯಾ? ಕೇರಳನ ಅದು? ವಯನಾಡು ಕಾರಣ ಹಸಿನೋಡು ಅದಕ್ಕೆ ಮಳೆ ಬಂದಾಗ ಎಲ್ಲೂ ಹೋಗ್ಬಾರ್ದು. ಅದಕ್ಕೆ ನಾನು ಕಾರ್ ನೋಡಿದೆ ಅದಕ್ಕೆ ಏನು ಮಾಡ್ಬೇಕಲ್ಲ, ಜಾಸ್ತಿ ಮರ ಬೆಳೆಸ್ಬೇಕು, ಮರ ಗಿಡ ಬೆಳೆಸ್ಬೇಕು. ಗುಡ್ಡನೆಲ್ಲ ಕೊರಿಬಾರ್ದು, ಗೊತ್ತಾಯ್ತಾ? ಗುಡ್ಡನೆಲ್ಲ ಕೊರೆದು ಮನೆ ಕಟ್ಟಬಾರ್ದು, ರೆಸಾರ್ಟ್ಗಳೆಲ್ಲ ಮಾಡಬಾರ್ದು, ಗಣಿಗಾರಿಕೆಲ್ಲ ಮಾಡಬಾರ್ದು. ಗುಡ್ಡ ಹೆಂಗಿರುತ್ತೆ ನ್ಯಾಚುರಲಾಗಿ ಹಂಗೆ ಬಿಟ್ಬಿಡ್ಬೇಕು, ಗೊತ್ತಾಯ್ತಾ? ಅಲಂಕಾರ. ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮನೇಲಿ ಪೂಜೆ ಎಲ್ಲ ಮಾಡಿದ್ದೆಲ್ಲ ಆಯಿತು. ಅದಾದಮೇಲೆ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಎಲ್ಲರೂ ಒಂದು ಕೈ ಬಿಡ್ರು. ನೀಟಾಗಿ ಬಿಡೋರುತ್ತು. ಎಷ್ಟು ಅಷ್ಟೇ ಹೊರಗ್ತಾನೆ ನೋಡು.
ಮಗ ಕೋತಿ ಥರ ಬರ್ತಾನೆ. ಋತ್ವಿ, ದೇವ್ರ ಕಂಡ್ರೆ ಎಷ್ಟೊಂದು ಭಕ್ತಿ ಅಲ್ಲ ನಿನಗೆ? ಹಾಂ, ಒಂದೊಂದು ದೇವ್ರ ಮುಂದೆ ಎಷ್ಟೊತ್ತು ನಿಂತ್ಕೊಂಡು ಇದು ಮಾಡ್ತಾರೆ ಇವನು ಅಲ್ವಾ? ಭಕ್ತಿ ಜಾಸ್ತಿ ಆಗ್ಬಿಟ್ಟೈತೆ. ಏನು ಕೇಳ್ಕೊಂಡೆ? ಏನು ಕೇಳ್ಕೊಂಡೆ ಋತ್ವಿ ನೀನು ದೇವ್ರ ಹತ್ರ? ಅವ್ನು ಹೇಳ್ತಾನೆ ಅವ್ನು ಏನು ಕೇಳ್ಕೊಂಡ ಅಂತ. ಈ ಕಡೆ ಓನ್ಲಿ ರೀಡ್ ಮಾಡೋದಕ್ಕೆ ಅಷ್ಟೇ ಕೇಳಿರೋದು. ಗ್ರೇಟ್ ಗ್ರೇಟ್ ಋತ್ವಿ. ಯಾವುದಕ್ಕೆ? ಒಂದೊಂದು ದೇವ್ರ ಹತ್ರ ಒಂದೊಂದು ಕೇಳ್ಕೊಂಡ ಅವನು? ಹಂಗಲ್ಲ, ಒಂದು ದೇವ್ರ ಹತ್ರ ಒಂದೇ ಕೇಳೋದು ಅವನು ಅಲ್ವಾ ಋತ್ವಿ? ಒಂದೊಂದು ದೇವ್ರ ಹತ್ರ ಒಂದೊಂದು ಕೇಳ್ಕೊಂಬಂದವನೇ. ನಿಜ ನಿಜ ನೋಡು. ಬೇಗ ಊಟ ಮಾಡಲಿ ಅಂತ. ಅಲ್ಲ, ಎಲ್ಲ ದೇವ್ರ ಹತ್ರ ಒಂದೊಂದು ಲಿಸ್ಟ್ ಕೊಟ್ಬಿಟ್ಟವನೆ ಅಲ್ವಾ ಋತ್ವಿ? ಋತ್ವಿ ಆಗೋಯ್ತೇನೋ? ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ದೀವಿ. ಭೀಮ್ ಅಮಾವಾಸ್ಯೆ ದಿನ ನಮ್ಮಮ್ಮ ಕೂಡ ನಮ್ಮಪ್ಪನ ಪಾದ ಪೂಜೆ ಮಾಡಿದರು. ಆ ವಿಡಿಯೋ ಕೂಡ ನಾನು ಆ್ಯಡ್ ಮಾಡ್ತೀನಿ ಇಲ್ಲಿ. ದಿನ ಎಲ್ಲ ತುಂಬಾ ಚೆನ್ನಾಗೋಯ್ತು. ಒಟ್ಟಿಗೆ ಪೂಜೆ ಮಾಡಿದ್ದಾಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದಾಗ್ಬೋದು. ದೇವಸ್ಥಾನದಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಂದ್ವಿ. ಒಂಥರ ದೇವಸ್ಥಾನಕ್ಕೆ ಹೋದರೆ ಪಾಸಿಟಿವ್ ವೈಬ್, ಮನಸ್ಸಿಗೆ ಖುಷಿ, ನೆಮ್ಮದಿ, ಸಮಾಧಾನ ಸಿಗುತ್ತೆ. ದಿನ ಎಲ್ಲ ತುಂಬ ಚೆನ್ನಾಗಿತ್ತು. ಇದಾದಾದಮೇಲೆ ಋತ್ವಿಗೂ ನೆನ್ನೆ ಅರ್ಧ ಮಾಡಿದ್ದ ಪೇಂಟಿಂಗ್ನ ಇವತ್ತು ಫುಲ್ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಮಂಡೇ ಸಬ್ಮಿಟ್ ಮಾಡೋದಿತ್ತಲ್ಲ, ಸೊ ಸಂಡೇನೇ ಕೂತ್ಕೊಂಡು ಫುಲ್ ಕಂಪ್ಲೀಟ್ ಮಾಡ್ದ ಅವನು. ಇದಾದಮೇಲೆ ನಾವು ನೆಕ್ಸ್ಟ್ ಡೇ ಹೋಗಿ 3 ಜನ ಹೋಗಿ ಸ್ಕೂಲಲ್ಲಿ ಸಬ್ಮಿಟ್ ಮಾಡಿಬಿಟ್ಟು ಬಂದ್ವಿ. ಯಾಕೆಂದರೆ ಇದು ಗಾಡೀಲಿ ಒಬ್ಬನೇ ಇಟ್ಕೊಂಡು ಕೂರೋದಕ್ಕಾಗೋದಿಲ್ಲ. ಹೋಗ್ತಾ ಗಾಳಿಗೇನೆ ಡ್ಯಾಮೇಜ್ ಆಗಿಬಿಡುತ್ತಿದ್ದು. ಸೊ ಹಾಗಾಗಿ 3 ಜನ ಹೋಗಿ ಇದನ್ನು ಸಬ್ಮಿಟ್ ಮಾಡಿಬಿಟ್ಟು ಬಂದ್ವಿ. ನಾನು ಈ ವಿಡಿಯೋ ಲಾಸ್ಟಲ್ಲಿ ನಾವು ಭೀಮ್ ಅಮಾವಾಸ್ಯೆಯಲ್ಲಿ ತೊಗೊಂಡಿರೋ ಫೋಟೋಸ್ನ ಆ್ಯಡ್ ಮಾಡ್ತೀನಿ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.